ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥದ್ದು ಒಂದು ಸ್ನ್ಯಾಕ್ಸ್, ಅದರಲ್ಲಿ ಚಿಕನ್ನಿಂದ ಮಾಡೋಂಥ ಸ್ನ್ಯಾಕ್ಸ್ ವಿಡಿಯೋ. ಫಸ್ಟು ಸ್ವಲ್ಪ ಚಿಕನ್ ಅಂದರೆ ಮೂಳೆ ಇಲ್ಲದೆ ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ಹಂಗೆಯೇ ಸ್ವಲ್ಪ ಕ್ಯಾಪ್ಸಿಕಮ್ನ ಈ ಥರ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನೂ ಇದೇ ಥರ ಹೆಚ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈಸಿಯಾಗಿ ಮಾಡ್ಕೊಳ್ಳೋದು ನೋಡಿ. ಈ ಚಿಕನ್ನ ರಾಗಿ ಹಿಟ್ಟಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾವುದೇ ಥರ ಸ್ಮೆಲ್ ಆಗಲಿ ಏನು ಬರಲ್ಲ. ರಾಗಿ ಹಿಟ್ಟು ಮತ್ತು ಅರಿಶಿನ ಯಾವುದ್ರಲ್ಲಾರಾಯಿತು ತೊಳ್ಕೊಬೋದು. ನಂತರ ಖಾರ ನೋಡಿಕೊಂಡು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ಇಷ್ಟ ಆಗುತ್ತೆ ಮಕ್ಕಳುಗಳಿಗೆ. ಸಂಜೆ ಟೈಮು ಟೀ ಜೊತೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ, ಎಲ್ಲ ಇಷ್ಟಪಟ್ಟು ತಿಂತಾರೆ. ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಖಾರ ಎಲ್ಲ ಅದಕ್ಕೆ ಹತ್ತಬೇಕು ನೋಡಿ, ಹಂಗಾಗಿ 1 ಸ್ಪೂನ್ ಮೊಸರು ಸಾಕು. ಇದಕ್ಕೇನು ಜಾಸ್ತಿ ಐಟಮ್ ಏನು ಅವಶ್ಯಕತೆ ಇಲ್ಲ, ತುಂಬ ಮಸಾಲನೂ ಹಾಕೋ ಅವಶ್ಯಕತೆನೇ ಇಲ್ಲ. ಚಿಕನ್ ಒಂದಿದ್ರಾಯ್ತು, ಈಸಿಯಾಗಿ ಮಾಡಿಬಿಡ್ಬೋದು. ನಂತರ ನೋಡಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊತೀನಿ. ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಂಡು ಒಂದು 10-15 ನಿಮಿಷ ಇದು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹತ್ತಕ್ಕೆ ಬಿಟ್ಬಿಡೋಣ. ನೋಡಿ, ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಮಾಡ್ತಿರೋದು ಚಿಕನ್ ಟಿಕ್ಕಾ. ಚಿಕನ್ ಇಲ್ಲ, ಚಿಕನ್ ತಿಂದಲೇ ಇರೋರು ಪನ್ನೀರ್ ಟಿಕ್ಕನು ಮಾಡ್ಕೋಬೋದು. ಸೇಮ್ ಇದೇ ಥರನೇ ಪನ್ನೀರ್ ಹಾಕೊಳ್ಳೋದು ಅಷ್ಟೇ. ಈರುಳ್ಳಿ ಕ್ಯಾಪ್ಸಿಕಮ್ ಇದ್ದೇ ಇರುತ್ತೆ. ಚಿಕನ್ ಬಿಟ್ಟು ಪನ್ನೀರ್ ಹಾಕೋಬೇಕು. ಒಂದು 10 ನಿಮಿಷ ಇದಾದಮೇಲೆ ನೋಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿರುತ್ತೆ ಎಲ್ಲದಕ್ಕೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ನಂತರ ನೋಡಿ, ಈ ಥರ ಸ್ಟಿಕ್ ಸಿಗ್ತವೆ. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದೆ. ಕಡಿಮೆ ರೇಟು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ತುಂಬ ಶಾರ್ಪು ಇದೆ ನೋಡಿ ಪೋಣ್ಸೋಕ್ಕೆ. ನಿಮಗೆ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಶಾರ್ಪ್ ಇದೆ ಅಂತ. ಈಸಿಯಾಗಿ ಹೋಗುತ್ತೆ. ಪನ್ನೀರ್ ಟಿಕ್ಕಾಗಳು, ಚಿಕನ್ ಟಿಕ್ಕಾ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ಒಳ್ಳೊಳ್ಳೆ ಐಟಮ್ ಸಿಗ್ತವೆ, ನೋಡಿ ಪರ್ಚೇಸ್ ಮಾಡಬೇಕಷ್ಟೇ. ನಾನೀಗ ಏನೇನು ಉಪ್ಪು ಖಾರ ಎಲ್ಲ ಹಾಕಕ್ಕೆ ಬಿಟ್ಟಿದ್ದೆ ನೋಡಿ. ಒಂದೊಂದೇ ಚಿಕನ್ ಪೀಸು, ಈರುಳ್ಳಿ ಪೀಸು ಮತ್ತು ಕ್ಯಾಪ್ಸಿಕಮ್ ಪೀಸ್ಗಳನ್ನ ನೀಟಾಗಿ ಪೋಣಿಸ್ಕೊತಾ ಇದ್ದೀನಿ. ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಸುಟ್ಕೊಂಡು ತಿನ್ನೋರು ಅನ್ಸುತ್ತೆ. ಈಗ ಇದೇ ಟ್ರೆಂಡ್ ಆಗಿ ಟಿಕ್ಕಾ ಅಂತ ಮಾಡ್ತಾರೆ. ನಾನು ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಮಾಡಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಮನೇಲಿ ನೀವು ಒಂದ್ಸರಿ ಎಲ್ಲ ಮಾಡ್ಕೊಂಡು ನೋಡಿ. ನನ್ನ ಮಗನೂ ಪೋಣಿಸ್ತೀನಿಂದ ನೋಡಿ. ಮಕ್ಳುಗಳಿಗೆ ಅವಾಗವಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಲೇಬೇಡಿ. ಬೇಕಾದರೂ ಇಟ್ಕೊಂಡು ಸುಟ್ಕೋಬೋದು. ಅದಕ್ಕೆ ಅಂತಲೇ ಸಪ್ರೇಟು ಸುಡ ಅಂತ ಐಟಮ್ ನೋಡಿ ಕೊಡ್ತಾರೆ, ಜಾಲ್ರಿ ಥರದ್ದೆಲ್ಲ. ಇಲ್ಲ ಅಂದರೆ ಅದರಲ್ಲೇ ಬಂದಿರುತ್ತೆ ಒಂದು ಒಲೆ ಥರ. ಇದ್ಲಾರಾಯಿತು, ಇಲ್ಲ ಈ ಚುಪ್ಗಳನ್ನೆಲ್ಲ ಹಾಕ್ಬಿಟ್ಟು ಸುಡ್ಬೋದು. ತುಂಬ ಚೆನ್ನಾಗಿದೆ ಇದು ಮಾತ್ರ. ಮನೆಯಲ್ಲೇ ಆರಾಮಾಗಿ ಎಲ್ಲರೂ ಟ್ರಿಪ್ ಹೋದಾಗಲೂ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ. ತೋರಿಸ್ತೀನಿ ಅದು ಯಾವ ಥರ ಅಂತ. ಈಗ ಪೋಣ್ಸ್ ಆಯಿತು. ಎಲ್ಲ ನಿಮಗೆ ಎಷ್ಟು ಕಡ್ಡಿನಾರ ಪೋಣಿಸ್ಕೋಬೋದು. ಒಂದು 12-13 ಕಡ್ಡಿ ಕೊಟ್ಟಿರ್ತಾರೆ. ಒಂದು 3 ಕಡ್ಡಿಲಿ ನಾನು ಪೋಣಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಚೆನ್ನಾಗಿದ್ದಾವೆ ಸ್ಟಿಕ್ಕುಗಳು ಅಷ್ಟೇ, ಇಟ್ಕೊಳಕ್ಕೆ ಸುಡಲ್ಲ. ಹಿಂದೆ ನೋಡಿ ಮರದ ಪೀಸ್ ಕೊಟ್ಟಿದ್ದಾರೆ. ನಾನಿಲ್ಲಿ ಸ್ಟವ್ ಮೇಲೆ ಸುಡೋದ ತೋರಿಸ್ತಿದ್ದೀನಿ ಫಸ್ಟು. ಈಗ ನೋಡಿ ಆ ಥರ ಜಾಲ್ರಿ ಥರದ್ದು ಕೊಟ್ಟಿರ್ತಾರೆ. ನಾನು ಅಡಿಕೊಂದು ಇಟ್ಟಿದ್ದೀನಿ, ಡೈರೆಕ್ಟು ಸ್ಟವ್ ಮೇಲೆ ಸುಡಬಾರ್ದು ಅಂತ. ತುಂಬ ಚೆನ್ನಾಗಿದೆ. ಹಿಂಗೆ ತಿರುಗ್ಸೋಕ್ಕೂ ಚೆನ್ನಾಗಿರುತ್ತೆ. ಕೈ ಪೈ ಏನು ಸುಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಿದ್ದೀರಾ ನೋಡಿ. ಈಸಿಯಾಗಿ ಮನೇಲೇ ಆರಾಮಾಗಿ ರೆಸ್ಟೋರೆಂಟ್ ಸ್ಟೈಲಿಗಿಂತ ಚೆನ್ನಾಗೇ ಬರುತ್ತೆ. ಮನೇಲೇ ಈ ಥರ ಚಿಕನ್ ಟಿಕ್ಕನಾರಾಯಿತು, ಪನ್ನೀರ್ ಟಿಕ್ಕನಾರಾಯಿತು ಮಾಡ್ಕೊಳ್ಳಿ.
ಸ್ಟವ್ ಮೇಲೆ ನೋಡಿ ಆಗಿದೆ. ನಂತರ ನೋಡಿ ಇದು ಮೀಶೋದಲ್ಲಿ ಕೊಟ್ಟಿರೋ ಒಲೆ ಥರ, ಅಂದರೆ ಇದು ಒಂಥರ ಸೌದೆ ಎಲ್ಲ ಹಾಕಿ ಸುಡೋ ಅಂಥ ಸ್ಟವ್. ಸೌದೆಗಿಂತ ಈ ಥರ ಚುಪ್ಪುಗಳನ್ನ ಹಾಕೊಂಬಿಟ್ಟು ಒಂದು 5 ನಿಮಿಷ ಆಗುತ್ತೆ ಇದು ಹತ್ಕೊಂಡು ಉರಿಯೋದ್ರೊಳಗೆ, ಆಮೇಲೆ ಚೆನ್ನಾಗಿರುತ್ತೆ. ಇವೆಲ್ಲ ಸ್ಟಿಕ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದ್ದಾವೆ. ಈ ಚುಪ್ಪೆ ಸರಿ, ಚುಪ್ಪಾದರೆ ನೀಟಾಗಿ ಗ್ರಿಲ್ ಮಾಡೋಕ್ಕಾರಾಯ್ತು, ಚೆನ್ನಾಗಿರುತ್ತೆ ನೋಡಿ. ಈಗ ಚುಪ್ಪನೆಲ್ಲ ಚೆನ್ನಾಗಿ ಸುಟ್ಬಿಟ್ಟು ಅದೊಂಥರ ಕೆಂಡ ಎಲ್ಲ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ನಾವು ಗ್ಯಾಸ್ ಒಲೆಯಲ್ಲಿ ಸುಡೋದ್ಕಿಂತ ಈ ಥರ ಸೌದೆನಾರಾಯಿತು ಚುಪ್ಪಾರಾಯಿತು ಇದರಲ್ಲಿ ಗ್ರಿಲ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎರಡೂ ನಾನು ಮಾಡಿ ನೋಡಿದೆ, ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಐತೆ. ಸ್ಟವ್ ಮೇಲೆ ಯಾವುದೇ ಕಾರಣಕ್ಕೂ ಸುಡಬಾರ್ದು. ಈ ಥರ ಒಂದು ಕೆಂಡ ಮಾಡ್ಕೊಂಡು ಸುಡೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಮೀಶೋದಲ್ಲಿ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಕಡಿಮೆ ರೇಟು, ಅಷ್ಟೊಂದೇನು ರೇಟ್ ಇಲ್ಲ, ಒಂದು 600-700 ರೂಪಾಯಿಲಿ ಸಿಗುತ್ತೆ ಇದು. ಅಂದರೆ ಫುಲ್ ಸೆಟ್ಟೇ ಕೊಡ್ತಾರೆ, ಹಂಗಾಗಿ ತಗೋಬೋದು ಆರಾಮಾಗಿ. ನಾವೆಲ್ಲೆಲ್ಲ ಹೋಗಿ ಹೋಟೆಲ್ಗೆ ಹೋಗಿ ಅಲ್ಲೋಗಿ ಗ್ರಿಲ್ಲು ಅದು ಇದು ಮಾಡ್ಕೊಂಡು ತಿನ್ನೋದ್ಕಿಂತ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ಫ್ರೆಶ್ ಆಗಿರುತ್ತೆ. ನೋಡಿ ಇಲ್ಲಿ ನಾನಂತೂ ಇಲ್ಲಿ ಟಿಕ್ಕ ರೆಡಿ ಮಾಡಿದೆ ಚಿಕನ್ದು. ನೀವು ಮನೇಲಿ ಮಾಡಿ ನೋಡಿ, ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಪ್ಲೀಸ್ ಶೇರ್ ಮಾಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ನಾವು ರುಚಿಯಾಗಿ ಶುಚಿಯಾದ ಆಹಾರವನ್ನು ಮಾಡ್ಕೊಂಡು ತಿಂದು ನಮ್ಮ ಕುಟುಂಬಕ್ಕೂ ಸಹ ಮಾಡಿಕೊಡೋದ್ರಿಂದ ನೆಮ್ಮದಿ ಜೊತೆ ಆರೋಗ್ಯನೂ ಸಹ ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.